ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಲ್ರದ್ದು ಊಟ ಆಯಿತಾ? ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಲ್ಲ, ಆದರೂ ಹೊರಟಿದ್ದೀನಿ. ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ನಿದ್ದೆ ಬಂದಂಗೆ ಆಗುತ್ತೆ, ಅದಕ್ಕೋಸ್ಕರ. ಸೊ ಟೈಮ್ ಬೇರೆ ಆಗಿಬಿಟ್ಟಿತ್ತು, ಅದಕ್ಕೆ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಬಿಸಿಲಿದೆ. ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಆವಾಗ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಬರುತ್ತೆ. ಸೊ ಬನ್ನಿ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ತುಂಬ ಬಿಸಿಲು ಫ್ರೆಂಡ್ಸ್, ಆಗ್ತಾನೇ ಇಲ್ಲ. ಆ್ಯಕ್ಚುಲಿ ಈ ವ್ಲಾಗ್ನ ನಾನು ಈ ರೀತಿ ಹಿಡ್ದಿದ್ದು, ಇದು ಉಲ್ಟಾ ಬರ್ತಾಯಿದೆ, ರಿವರ್ಸ್ ಆಯಿತಾ? ಓಕೆ, ಇಟ್ಸ್ ಓಕೆ. ಹಾಂ, ಈ ಕಾರ್ಡ್ನ ಬೇರೆ ರೀಚಾರ್ಜ್ ಮಾಡೋದಲ್ದಿರ ಆ್ಯಕ್ಟಿವೇಟ್ ಬೇರೆ ಮಾಡ್ಕೋಬೇಕು ಇಲ್ಲಿ. ಸೊ ಬಸ್ ಬರೋಕ್ಕೆ ಮುಂಚೆ ಇದನ್ನು ಮೊದಲನ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಣ. ಇದು ನಾನು ಇರೋ ಹತ್ರನೇ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಇದೆ. ಪಕ್ಕದ ಅಪಾರ್ಟ್ಮೆಂಟ್ ಹತ್ರನೇ ಬಸ್ ಸ್ಟಾಪು. ಆದರೆ ನಾನು ಆ ಬಸ್ಸಿಂದ ಹೋಗ್ತಾ ಇಲ್ಲ, ಬೇರೆ ಬಸ್ಸಿಗೆ ಹೋಗಬೇಕು. ಸೊ ಅದು ಆ ಬಸ್ ಸ್ಟಾಪ್ ಒಂದು ಬೇರೆ ದೂರ ಇದೆ. ಸೊ ಅದಕ್ಕೆ ಅಲ್ಲಿ ಮಿಷಿನ್ ಇಲ್ಲದೆ ಇರೋ ಕಾರಣ ಇಲ್ಲೇ ಆ್ಯಕ್ಟಿವೇಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ ನಾನು. ಅದು ಬಿಸಿಲಿಗೆ ಕಾಣಿಸ್ತಾನೇ ಇಲ್ಲ, ಆದರೆ ಡಿಸ್ಪ್ಲೇ ನನಗೆ ಟೆನ್ಷನ್ ಆಗಿ ಹೋಗ್ತಾಯಿದೆ. ಟೈಮ್ ಬೇರೆ ಆಗ್ತಾಯಿದೆ, ಅದು ಆಗ್ತಾನೇ ಇಲ್ಲ. ಏನೋ ಒಂದು ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡು ಹೊರಟೆ ಅಲ್ಲಿಂದ. ಆ್ಯಕ್ಚುಲಿ ನನಗೆ ಡೇಟಾ ಬೇಕಿತ್ತು, ಫೋನಲ್ಲಿ ರೀಚಾರ್ಜು ಇಲ್ವಲ್ಲ. ಅಲ್ಲಿ ಹೋದ್ಮೇಲೆ ಅಡ್ರೆಸ್ ಹುಡುಕ್ಬೇಕಲ್ವ, ಅದಕ್ಕೋಸ್ಕರ ಅಂತ ಅದಕ್ಕೆ ಹುಡುಕಾಡಿದೆ. ಆದರೆ ಇಲ್ಲಿರೋ ಅಂಗಡಿಗಳಿದಾವಲ್ಲ, ರೀಚಾರ್ಜೇ ಮಾಡಲ್ಲ ಅಂತೆ. ಎಷ್ಟೊಂದು ದುಡ್ಡು ಕೇಳ್ತಾರೆ, ಅಷ್ಟು ದುಡ್ಡು ನಮ್ಮ ಹತ್ರ ಇಲ್ಲ. ಸೊ ಓಕೆ, 150 ಗ್ರಾಮ್ಸ್ ಅಂತೆ. 150 ಗ್ರಾಮ್ಸ್ ಅಂದರೆ ತುಂಬ ರೇಟಾಗಿ ಹೋಗುತ್ತೆ. ನಮ್ಮೂರು ದುಡ್ಡಿಗೆ ಹತ್ತತ್ರ 1000-2000 ಸಮಥಿಂಗ್ ಆಗುತ್ತೆ. ಸೊ ಅದಕ್ಕೆ ಬೇಕಾಗಿಲ್ಲ. ಬನ್ನಿ, ಹಾಗೆ ಆದರೆ ಆಗುತ್ತೆ. ಅಣ್ಣ ಹೇಳಿರೋ ಅಡ್ರೆಸ್ಸು ಸ್ವಲ್ಪ ನನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ, ಅದರ ಪ್ರಕಾರ ಹೋಗೋಣ. ಸೊ ಅವ್ರು ಹೇಳಿದ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀನಿ ಇವಾಗ. ಆ ಬಸ್ ಸ್ಟಾಪಿಗೆ ಹೋಗಿ ಅವ್ರು ಹೇಳಿದ ಬಸ್ಸು ಬರೋವರೆಗೂ ವೆಯ್ಟ್ ಮಾಡಿ ಮಾಡಿ ಸಾಕಾಗಾಯಿತು ಗಾಯ್ಸ್. ಎಷ್ಟು ಹೊತ್ತವರೆಗೂ ಗೊತ್ತಾ, ಇವರೆಲ್ಲರೂ ಆಚೆ ಕುತ್ಕೊಂಡಿಲ್ಲ, ಬಸ್ಗೆ ವೆಯ್ಟ್ ಮಾಡ್ತಾಯಿದ್ದಾರೆ. ಇದೇ ಬಸ್ ಸ್ಟಾಪು, ಅದಕ್ಕೋಸ್ಕರ. ಸೊ ಫೈನಲಾಗಿ ಬಸ್ ಸಿಕ್ತು, ಹತ್ತಿ ಕುತ್ಕೊಂಡೆ. ಇಲ್ಲೇ ಸಾಕಾಗಿ ಹೋಗ್ಬಿಟ್ಟಿದೆ ಬಿಸಿಲಲ್ಲಿ. ನೋಡಿ, ನಾನು ಯಾಗೋ 2 ದಿನ ಆಗಿದೆ ಸ್ನಾನ ಮಾಡಿ ಅನ್ನೋ ಥರ ಇದೆ ಬಿಸಿಲಲ್ಲಿ ಬೆವತ್ಬಿಟ್ಟು. ಇಲ್ಲಿರೋ ಡ್ರೈವರ್ಗೆ ನೋಡಿ ಏನು ಸೇಫ್ಟಿ ಇದೆ ಅಲ್ವಾ, ಆರಾಮಾಗಿ ಕುತ್ಕೊಂಡಿರೋ ಥರ ಕಾಣಿಸುತ್ತೆ. ಆದರೆ ಚೆನ್ನಾಗಿ ಬಸ್ ಓಡಿಸ್ತಾರೆ. ಈ ಮಿಷಿನಲ್ಲೇ ನಾವು ಬಂದು ಆ ಕಾರ್ಡನ್ನ ಸ್ವೈಪ್ ಮಾಡಿಬಿಟ್ಟು ಕುತ್ಕೊಂಡ್ಬಿಡೋದು. ಸೊ ಕಂಡಕ್ಟ್ರ್ ಕೆಲಸ ಇಲ್ಲ, ಬರೀ ಡ್ರೈವರ್ ಮಾತ್ರ. ಏನೇನೋ ಟೆಕ್ನಾಲಜಿ ಬರ್ತಾ ಇದೆ. ಆ ಟೆಕ್ನಾಲಜಿಗಳಿಂದ ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಾ ಇದೆ. ನಿಜವಾಗ್ಲೂ ಟೆಕ್ನಾಲಜಿಗಳು ಎಷ್ಟು ಜಾಸ್ತಿ ಆಗ್ತಿದೆಯೋ ಅಷ್ಟು ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ಹೋಗ್ತಾ ಇದ್ದಾರೆ ಇಲ್ಲಿ ಎಲ್ಲರೂ. ಈ ರೋಡಲ್ಲೇ ಅಣ್ಣ ಹೇಳಿದ್ದು, ಇದ್ರ ಡೆಡ್ ಎಂಡಿಗೆ ಹೋಗ್ಬೇಕು, ಸರ್ವಿಸ್ ರೋಡು. ನೋಡೋಕೆ ಹತ್ರ ಕಾಣುತ್ತೆ, ಆದರೆ ನಡೆದ್ರೆ ಗೊತ್ತಾಗುತ್ತೆ ಎಷ್ಟೆಷ್ಟು ದೂರ ಇರುತ್ತೆ ಅಂತ. ಇಲ್ಲೇ ಇದೆ ಅನ್ನೋ ಥರ ಅನಿಸುತ್ತೆ ಈಗ ಅಡ್ರೆಸ್ಗಳು. ಆದರೆ ನಡೆಯೋ ಅಷ್ಟೊತ್ತಿಗೆ ಅರ್ಧ ಆಗಿಬಿಟ್ಟಿರುತ್ತೆ. ಸೊ ಇನ್ನೂ ನಂಗೆ ಅಡ್ರೆಸ್ ಸಿಕ್ಕಿಲ್ಲ. ನಾನು ಆಲ್ರೆಡಿ ಬಂದು 45 ಮಿನಿಟ್ಸ್ ಆಯಿತು. ಅಲ್ಲಿವರೆಗೂ ನಡೀತಾನೇ ಇದ್ದೀನಿ. ಯಾಕಂದರೆ ಒಳಗಡೆ ಗಲ್ಲಿ ಒಳಗೆಲ್ಲ ಬಸ್ ಹೋಗೋದಿಲ್ವಲ್ಲ, ಅದರಿಂದ ಅಡ್ರೆಸ್ ಇಲ್ಲಿರೋರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಅಣ್ಣ ಕಾಲ್ ಮಾಡೋಣ ಅಂದ್ಕೊಂಡೆ. ನನ್ನ ಹತ್ರ ಇರೋದು ಬ್ಯಾಲೆನ್ಸ್ ಮಿಸ್ ಕಾಲ್ ಕೊಡೋಕ್ಕಷ್ಟೇ. ಸೊ ಹತ್ತಿರ ಹೋದ್ಮೇಲೆ ಕೊಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿಗೆ ಬಂದಮೇಲೆ ಕಾಲ್ ಮಾಡಿದೆ. ಅಣ್ಣ ಹೇಳಿದ್ರು ಈ ಹಾಸ್ಪಿಟ್ಲ್ ಇದ್ರೆ ಇಲ್ಲಿ HMS ಅಂತ, ಅದರಿಂದ ಪಕ್ಕದಲ್ಲೇ ಇರೋ ಬಿಲ್ಡಿಂಗು ಅಂತ. ಓಕೆ, ಕರೆಕ್ಟಾಗಿ ಬಂದುಬಿಟ್ಟಿದ್ದೀವಿ ಅಂತ. ನಾನು ಮುಂದೆ ಒಬ್ಬರು ಹೋಗ್ತಾ ಇರೋರು, ಪಾಪ ನನಗಾದರೂ ವೇಲಿದೆ, ತಲೆ ಮೇಲೆ ಹಾಕ್ಕೊಂಡಿದ್ದೀನಿ. ಅವ್ರು ಬ್ಯಾಗ್ ಇಟ್ಕೊಂಡಿದ್ದಾರೆ. ಅವರು ಮೇ ಬಿ ಜಾಬ್ ಹುಡ್ಕೋಕ್ಕೆ ಬಂದಿದ್ದಾರೆ, 100% ಶ್ಯೂರ್. ನಾನು ಬ್ಯಾಗ್ನ ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಪಾಪ ಬಿಸಿಲಿಗೆ. ಇಲ್ಲಿ ತುಂಬ ಬಿಸಿಲು, ತಡೆಯೋಕ್ಕೆ ಆಗೋದಿಲ್ಲ, ಅಷ್ಟು ಬಿಸಿಲಿದೆ. ನಿಂತ್ಕೊಂಡ್ರೆ ಗಾಳಿ ಕೂಡ ಎಷ್ಟು ಬಿಸಿ ಗಾಳಿ ಬರುತ್ತೆ ಅಂದರೆ, ನಾವು ಈ ಬೆಂಕಿ ಪಕ್ಕದಲ್ಲಿ ನಿಂತ್ಕೊಂಡಾಗ ಹಬೆ ಬರುತ್ತೆ ನೋಡಿ, ಆ ಥರ ಇರುತ್ತೆ. ಸೊ ಫೈನಲಾಗಿ ಅಡ್ರೆಸ್ ಕಂಡಿಡ್ಕೊಂಡೆ. ಇವಾಗ ಇದೇ ಬಿಲ್ಡಿಂಗಲ್ಲಿ ಹೋಗ್ಬೇಕು ನಾನು, ಆಪೋಸಿಟಲ್ಲಿ ಕಾಣ್ತಿರೋ ಬಿಲ್ಡಿಂಗೆ. ಅಲ್ಲಿಗೆ ಬಂದೆ. ಅದರೊಳಗೆ ಒಂದು ಎಂಟ್ರೆನ್ಸ್ ಇತ್ತು, ಅಲ್ಲಿ ಎಂಟ್ರ್ ಆದೆ. ಅವ್ರು ಹೇಳಿದ್ರು ಈ ಎಂಟ್ರೆನ್ಸ್ ಅಲ್ಲ, ಇನ್ನೊಂದು ಎಂಟ್ರೆನ್ಸ್ ಇದೆ ಆ ಕಡೆ ಬಿಲ್ಡಿಂಗ್ ಬ್ಯಾಕ್ ಸೈಡ್, ಅಲ್ಲಿಂದ ಎಂಟ್ರಾಗಿ ಅಂದರು. ಸೊ ಓಕೆ ಅಂತ ಆಚೆ ಬಂದು ಮತ್ತೆ ಆ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದೀನಿ ಇಂಟರ್ವ್ಯೂಗೆ. ಸೊ ಒಳಗಡೆ ಅಲೋ ಇರೋಲ್ಲ, ಮೇ ಬಿ ಅಲ್ಲ, ನಿಜವಾಗ್ಲೂ ಅಲೋ ಇರೋಲ್ಲ. ಸೊ ಒಳಗಡೆ ಹೋಗಿ ಇಂಟರ್ವ್ಯೂ ಮುಗಿಸ್ಕೊಂಡು ಬರ್ತೀನಿ. ಮುಗಿಸ್ಕೊಂಬಂದೆ ಗೈಸ್. ಅವರು ಕಾಲಿ ಲೇಟ್ರ್ ಅಂದರು. ನಾವು ಕೆಲವೊಂದು ಸಾರಿ ಜನಗಳು ದಪ್ಪ ಇದ್ರೂ ಕಷ್ಟ ಆಗ್ಬಿಡುತ್ತೆ. ಯಾಕೆ ಲುಕ್ ಮೇಲೆ ಹೋಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ದಪ್ಪ ಇದ್ದೀವೋ ಸಣ್ಣ ಇದ್ದೀವೋ, ನಾವು ಕೆಲಸ ಮಾಡ್ತೀವ ಇಲ್ಲ ಅಂತ ನೋಡಬೇಕು. ಕೆಲಸ ಕೊಟ್ಟರೇನಲ್ವ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗೋದು. ಸೊ ಕೆಲಸನೇ ಕೊಡ್ದಿರ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆಯಾ, ಅದಿದೆಯಾ, ಇದಿದೆ ಅಂತ ಕೇಳಿ ಸಾಯಿಸ್ತಾರೆ. ಆ್ಯಸ್ ಯೂಶ್ವಲ್ ಮುಗೀತು, ಇಂಟರ್ವ್ಯೂ ಮುಗಿಸ್ಕೊಂಡು ಹೇಳ್ತೀವಿ ಅಂದರು. ಇನ್ನೂ 2 ವೀಕ್ಸ್ ಟೈಮ್ ಕೊಡಿ ಅಂತ ಹೇಳಿದ್ರು. ಓಕೆ ಅಂತ ಬಸ್ ಸ್ಟಾಪ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಒಬ್ಬರನ್ನ ಕೇಳಿದೆ, ಅವ್ರಿಗೆ ನನಗೆ ಗೊತ್ತಿರೋಷ್ಟು ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ನನಗಂತೂ ತಲೆಗಟ್ಟೋಯ್ತು. ನಾನು ಬಸ್ ಸ್ಟಾಪ್ ಎಲ್ಲಿದೆ ಅಂತ ಕೇಳಿದೆ. ಆ್ಯಕ್ಚುಲಿ ನನ್ನ ಬಸ್ ಮಿಸ್ ಆಯಿತು. ಬೆಳಗ್ಗೆ ಯಾವ ಬಸ್ಸಲ್ಲಿ ಬಂದಿದ್ದೋ ಆ ಬಸ್ಸೇ ಆ ಸೈಡ್ ಕಾಣಿಸ್ತು. ಓಕೆ, ಆ ಸೈಡೇ ಇರಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಇವಾಗ ರೋಡ್ ಕ್ರಾಸ್ ಮಾಡ್ಬೇಕು ನಾನು. ಆ್ಯಕ್ಚುಲಿ ಇಲ್ಲಿರೋರಿಗೆ ಒಬ್ರಿಗೆ ಕೇಳಿದ್ರೆ ಅವ್ರಿಗೆ ನಾನು ದುಬೈಗೆ ಹೊಸಬಾ ಅಂದ್ಬಿಟ್ರು. ಕರೆಕ್ಟ್ ಆನ್ಸರ್. ಅಟ್ಲೀಸ್ಟ್ ಅವ್ರು ಈ ಕಡೆ ಆ ಕಡೆ ಹೋಗು ಅಂತ ಅಂದಿರ, ಅಟ್ಲೀಸ್ಟ್ ನಾನು ದುಬೈಗೆ ಹೊಸಬಾ ಅಂದಿದ್ದಕ್ಕೆ ನಾನೇ ಅಡ್ರೆಸ್ ಹುಡ್ಕೊಂಬಿಟ್ಟೆ. ಆ ಕಡೆ ಸೈಡ್ ನೋಡಿದೆ, ಆ ಬಸ್
ಬಸ್ ಜಸ್ಟ್ ಮಿಸ್ಸು. ನಾನು ಯಾರ ಹತ್ರನಾದರೂ ಕೇಳೋ ಬದಲು ಆ ಕಡೆಗೆ ಡೈರೆಕ್ಟಾಗಿ ರೋಡ್ ಕ್ರಾಸ್ ಮಾಡಿದಿದ್ರೆ ಅಟ್ಲೀಸ್ಟ್ ನನಗೆ ಆ ಬಸ್ ಸಿಕ್ಕಿರೋದು. ಇಲ್ಲಿ ನೋಡಿ ಈ ಇದರಲ್ಲಿ ಎಲ್ಲ ಹಳೆ ಕಾಲದ ಸೋಫಾಸು ಅದೆಲ್ಲ ಇಟ್ಟಿದ್ರು. ಸೊ ಇದನ್ನು ದಾಟಿ ನಾವು ಹೋಗಬೇಕು. ಫಸ್ಟೋಗಿ ಎ ಸಿ ಒಳಗೆ ನಿಂತ್ಕೋಬೇಕು ಫ್ರೆಂಡ್ಸ್. ಅಷ್ಟೊತ್ತು ಬಿಸಿಲಲ್ಲಿ ನಡ್ಕೊಂಬಂದಿದ್ದೀನಿ, ಕಾಲೆಲ್ಲ ಉರಿತಾ ಇದ್ದಾವೆ ಬಿಸಿಗೆ. ಸೊ ಫಸ್ಟು ಬನ್ನಿ ಹೋಗೋಣ ಒಳಗಡೆ. ಯಪ್ಪಾಡ, ಇವಾಗಲೂ ಉಸಿರು ಬಂದಂಗೆ ಆಗ್ತಾಯಿದೆ ಸ್ವಲ್ಪ, ಯಾಕಂದರೆ ಸ್ವಲ್ಪ ತಣ್ಣಗಿದೆ ಅಲ್ವಾ ಅದಕ್ಕೆ. ಆದರೂ ಇದೆಲ್ಲ ಗ್ಲಾಸ್ ಇರೋದ್ರಿಂದ ಬಿಸಿನೇ ಇರುತ್ತೆ. ಎ ಸಿದು ನೋಡಿ ಎಷ್ಟು ದೊಡ್ಡ ದೊಡ್ಡ ಮೆಷಿನ್ ಇಟ್ಟಿದ್ದಾರೆ. ಮತ್ತು ಇಲ್ಲಿ CCTV ಕ್ಯಾಮ್ರಾ ಮಾತ್ರ ನಡೀತಾನೇ ಇರುತ್ತೆ 24 hours. ನೋಡಿ ಮೇಲೆ ಕಾಣಿಸ್ತಿದೆಯಾ, ಅಲ್ಲಿ ಕ್ಯಾಮ್ರಾಗಳಿದೆ. ಆ್ಯಕ್ಚುಲಿ ಓಕೆ ಅಂದ್ಕೊಂಡು ಇದರೊಳಗೆ ಲಿಫ್ಟೂ ಇದೆ. ನಾನು ಅದನ್ನು ಫಸ್ಟ್ ಗಮನಿಸಲಿಲ್ಲ, ಬಂದುಬಿಟ್ಟೆ. ಓಕೆ ನಡ್ಕೊಂಡೇ ಹೋಗೋಣ ಬನ್ನಿ. ಎಕ್ಸ್ಲೇಟ್ರಲ್ಲಿ ತಾನೇ ಬಂದಿದ್ದು, ಏನು ಅಷ್ಟು ಸುಸ್ತಾಗಿಲ್ಲ. ಆದರೂ ಬಿಸಿಲಲ್ಲಿ ಬೇರೆ ಕಡೆಯಿಂದ ನಡ್ಕೊಂಬಂದಿದ್ದು ಸುಸ್ತಾಗಿತ್ತು ನನಗೆ. ಇಲ್ಲಿ ಜಾಬ್ ಹುಡ್ಕೋದು ಇಷ್ಟೇ ಕಷ್ಟ ಇದೆ. ಈ ಬೆಂಗಳೂರಲ್ಲೂ ಅಷ್ಟೇ ಕಷ್ಟ ಇದೆ. ಏನು ಅಷ್ಟು ಈಸಿಯಾಗಿ MNC IT ಕಂಪ್ನಿಗಳಲ್ಲಿ ಸಿಗೋದಿಲ್ಲ. ಇಲ್ಲೂ ಸೇಮೇ. ಇಲ್ಲಿ ರೆಫರೆನ್ಸ್ ಬೇಕು, ಅಲ್ಲೂ ರೆಫರೆನ್ಸ್ ಬೇಕು. ಇಲ್ಲಿ ನಮಗೆ ರೆಫರ್ ಮಾಡೋರು ಯಾರೂ ಇಲ್ಲ. ಅಲ್ಲಿ ಇದ್ದರೂ ರೆಫರ್ ಮಾಡಲ್ಲ, ಅದೇ ಪ್ರಾಬ್ಲಮ್ಮು. ಬೆಂಗಳೂರಲ್ಲಿ ಇದ್ದರೂ ರೆಫರ್ ಮಾಡಲ್ಲ, ದುಬೈನಲ್ಲಿ ರೆಫರ್ ಮಾಡೋರೇ ಇಲ್ಲ. ಯಾರನ್ನಾದ್ರೂ ನೀವು ಪರಿಚಯ ಮಾಡ್ಕೊಂಡು ಕೇಳೋಣ ರೆಫರ್ ಮಾಡೋಕ್ಕೆ ಅಂದ್ಕೊಂಡ್ರೆ ಓಡೋಗ್ಬಿಡ್ತಾರೆ. ನಾವೇನೋ ಹೇಳೋಕ್ಕೆ ಬರ್ತಾಯಿದ್ದೀವಿ ಅವರಿಗೆ ಅನ್ನೋ ಥರ ಬೇಜಾರು ಮಾಡಿಕೊಂಡು. ಸೊ ಅದರಿಂದಾಗಿ ನಾನು ಯಾರ ಹತ್ರನೂ ಕೇಳೋದಿಲ್ಲ. ಫೈನಲಾಗಿ ಬಸ್ ಸ್ಟಾಪ್ ಒಳಗೆ AC ಇದೆ, ಕುತ್ಕೊಳ್ಳೋಣ ಬಸ್ ಬರೋವರೆಗೂ. ಮನೆಗೆ ರೀಚ್ ಆಗಿಬಿಟ್ಟೆ. ಮನೆಗೆ ರೀಚ್ ಆದಮೇಲೆ ಅಕ್ಕ ಲೇಟಾಗಿ ಬಂದಿದೆಯಾ ಅಂತ ಚಪಾತಿನೂ ಏನೋ ಲಿವರ್ ಫ್ರೈ ಕೊಟ್ಟರು, ಮತ್ತು ಚಿಪ್ಸ್ ಮಾಡಿದ್ರಂತೆ ಕೊಟ್ಟರು. ಅದನ್ನೇ ತಿಂದ್ಬಿಟ್ಟು ಮಲ್ಗೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಬರೋಷ್ಟೊತ್ತಿಗೆ ಆಲ್ರೆಡಿ ನೈಟ್ ಆಗಿಬಿಡ್ತು. ಸೊ ಬಾಯ್, ನೆಕ್ಸ್ಟ್ ವೀಡಿಯೋಲಿ ಮೀಟ್ ಆಗೋಣ.